ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಆಧಾರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ಎಪಿಸೋಡ್ ಯಾವುದಪ್ಪ ಅಂತಂದರೆ, ಕಾಬೂಲಿ ಕಡಲೆ ಇದೆಯಲ್ಲ ಅದರದ್ದು ಕುರ್ಮ ರೆಸಿಪಿನ ತೊಗೊಂಬಂದಿದ್ದೀನಿ ಫ್ರೆಂಡ್ಸ್. ಕಾಬೂಲಿ ಕಡಲೆ ನಿಮಗೆ ಗೊತ್ತಿರೋ ಹಾಗೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಕಾಬೂಲಿ ಕಡಲೆ ಕುರ್ಮ ಇದೆಯಲ್ಲ, ಇದನ್ನು ನೀವು ಕಾಬೂಲಿ ಕಡಲೆ ಬದಲಾಗಿ ಕೆಂಪು ಕಡಲೆ ಸಿಗುತ್ತಲ್ಲ ಅದನ್ನು ಕೂಡ ಹಾಕಿ ಮಾಡ್ಬೋದು. ಅದು ಇದಕ್ಕಿಂತ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಈ ಕಾಬೂಲಿ ಕಡಲೆ ಇದೆಯಲ್ಲ, ಇದರಲ್ಲಿ ತುಂಬ ಫೈಬರ್ ಇದೆ ಫ್ರೆಂಡ್ಸ್. ಇದು ಗಿಡದಿಂದ ಬಂದಂಥ ಫೈಬರ್ ಆಗಿದ್ದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಹಾರ್ಟ್ ಫ್ರೆಂಡ್ಲಿ ಕೂಡ. ಇದರಲ್ಲಿ ತುಂಬ ಫೈಬರ್ ಇರೋದ್ರಿಂದ ನಮಗೆ ಡೈಜೆಷನ್ಗೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಕಾನ್ಸ್ಟಿಪೇಷನ್ ಆಗದೆ ಇರೋ ಹಾಗೆ ಮಾಡುತ್ತೆ. ಇದರಲ್ಲಿ ವಿಟಮಿನ್ ಸಿ ತುಂಬ ಇದೆ, ಆಂಟಿ ಆಕ್ಸಿಡೆಂಟ್ಸ್ ಅಂತೂ ಸೂಪರ್ ಆಗಿದೆ ಇದರಲ್ಲಿ. ಹಾಗಾಗಿ ಇದನ್ನು ಆರೋಗ್ಯದ ಕಣಜ ಅಂತ ಕರೀಬೋದು. ಇದರಲ್ಲಿ ಇದು ಹೇಗೆ ವೆಯ್ಟ್ ಲಾಸ್ಗೆ ಮತ್ತು ವೆಯ್ಟ್ ಮ್ಯಾನೇಜ್ಮೆಂಟ್ಗೆ ಹೆಲ್ಪ್ ಮಾಡ್ತದೆ ಅಂದರೆ, ಇದ್ರದ್ದು ಗ್ಲೈಸಮಿಕ್ ಇಂಡೆಕ್ಸು ತುಂಬ ಕಮ್ಮಿ. ಹಾಗಾಗಿ ಇದು ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡ್ತದೆ. ವೆಯ್ಟ್ ಮ್ಯಾನೇಜ್ಮೆಂಟಿಗೆ ಹೇಗೆ ಹೆಲ್ಪ್ ಮಾಡ್ತದೆ ಅಂದರೆ, ಈ ಫೈಬರ್ ಇದರಲ್ಲಿ ತುಂಬ ಇರೋದ್ರಿಂದ ಇದು ನಮಗೆ ತುಂಬ ಹೊತ್ತು ಹಸಿವಾಗದೇ ಇರೋ ಹಾಗೆ ಮಾಡುತ್ತೆ ಮತ್ತು ಹೊಟ್ಟೆ ತುಂಬಿರುವ ಹಾಗೆ. ಇದರಲ್ಲಿ ಕ್ಯಾಲ್ಸಿಯಂ ತುಂಬ ಇರೋದ್ರಿಂದ ಇದು ನಮ್ಮ ಬೋನ್ ಫ್ರೆಂಡ್ಲಿ ಕೂಡ, ಮಾಂಸಖಂಡಗಳನ್ನು ಗಟ್ಟಿಯಾಗಿ ಇರುವ ಹಾಗೆ ಮಾಡ್ತದೆ. ಇದು ಎನಿಮಿಕ್ ಆಗದೆ ಇರೋ ಹಾಗೆ ಮಾಡ್ತದೆ. ಎನಿಮಿಕ್ ಅಂದರೆ ನಮ್ಮ ದೇಹದಲ್ಲಿ ರಕ್ತವು ಕಡಿಮೆ ಆಗದೆ ಇರುವ ಹಾಗೆ ಮಾಡ್ತದೆ. ಮತ್ತೆ ಕೆಲವೊಂದು ನಮ್ಮ ದೇಹದ ಭಾಗಗಳ ಕ್ಯಾನ್ಸರ್ ಆಗದೆ ಇರುವ ಹಾಗೆ ಮಾಡ್ತದೆ. ಆ ಗುಣ ಈ ಕಡಲೆಕಾಳಿನಲ್ಲಿ ಇದೆ. ಇದು ಬ್ರೈನ್ ಫ್ರೆಂಡ್ಲಿ ಕೂಡ, ಯಾಕಂದರೆ ಇದರಲ್ಲಿ ವಿಟಮಿನ್ ಬಿ ಇದೆ. ಇದು ಬ್ರೈನ್ ಫ್ರೆಂಡ್ಲಿ. ಇದು ಮೆಮೊರಿ ಪವರನ್ನು ಕೂಡ ಹೆಚ್ಚಾಗುವ ಹಾಗೆ ಮಾಡ್ತದೆ. ಮಕ್ಕಳಿಗೆಲ್ಲ ಇದು ಕಡಲೆಕಾಳನ್ನ ಯಾವಾಗಲೂ ತಿನ್ನಲಿಕ್ಕೆ ಕೊಡೋದು, ಅಂದರೆ ಬೇಯಿಸಿ ಕೊಡೋದಾ, ಸ್ಯಾಲೆಡ್ನಲ್ಲಿ ಹಾಕೋದಾ, ಈ ಥರ ಏನಾದರೂ ಸುಂಡಲ್ ಮಾಡಿ ಕೊಡೋದಾ, ಹೀಗೆಲ್ಲ ಮಾಡಿ ಮಕ್ಕಳಿಗೆ ಕಾಬೂಲಿ ಕಡಲೆ ಅಥವಾ ಇದು ಕೆಂಪು ಕಡಲೆ ಇದೆಯಲ್ಲ ಅದನ್ನು ಮಕ್ಕಳಿಗೆ ತಿನ್ನಿಸೋದು ತುಂಬ ಒಳ್ಳೆಯದು ಸಣ್ಣದಿರುವಾಗಿಂದ. ಸೊ ಬ್ರೈನ್ ಡೆವಲಪ್ಮೆಂಟ್ಗೆ ತುಂಬಾ ಒಳ್ಳೆಯದು ಇದು ಕಾಬೂಲಿ ಕಡಲೆ. ಇದು ಹಾರ್ಟ್ ಫ್ರೆಂಡ್ಲಿ ಹೇಗೆ ಅಂತಂದರೆ, ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡಿಬಿಟ್ಟು ಹಾರ್ಟ್ ಡಿಸೀಸ್ ಆಗದೆ ಇರುವ ಹಾಗೆ ಮಾಡ್ತದೆ ಫ್ರೆಂಡ್ಸ್. ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂತಹದ್ದು ಈ ಕಡಲೆಕಾಳನ್ನ ಉಪಯೋಗಿಸ್ಬಿಟ್ಟು ನಾನಿವತ್ತು ನಿಮಗೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮುಂದೆ ಕಾಬೂಲಿ ಕಡಲೆದು ಕುರ್ಮ ರೆಸಿಪಿನ ತಗೊಂಡ್ಬಂದಿದ್ದೀನಿ. ಈ ಕುರ್ಮಕ್ಕೆ ನಾನು ಏನು ಮಾಡಿದ್ದೀನಿ ಅಂತಂದರೆ, ಮಸಾಲೆ ಹಾಕಬೇಕಾದ್ರೆ ಮಸಾಲೆಗೆ ಕೇರಳ ಅದು ನೀರುಳ್ಳಿ ಇದೆಯಲ್ಲ, ಸಾಂಬಾರ್ ನೀರುಳ್ಳಿ ಚಿಕ್ಕ ಚಿಕ್ಕ ಸಿಗುತ್ತಲ್ಲ, ಅದನ್ನು ಹುರಿದ್ಬಿಟ್ಟು ಹಾಕ್ಬಿಟ್ಟು ಮಸಾಲೆ ಮಾಡಿದ್ದೀನಿ. ಸೊ ತುಂಬ ಒಳ್ಳೆಯದು, ಟೇಸ್ಟು ಬರುತ್ತೆ, ಪರಿಮಳ ಕೂಡ ಬರುತ್ತೆ, ರೆಸಿಪಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್. ಮುಂದೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ರೆಸಿಪಿನ ಕಾಬೂಲಿ ಕಡಲೆ ಕುರ್ಮ ರೆಸಿಪಿನ ಪ್ರೆಸೆಂಟ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಮೊದಲಿಂದ ಕೊನೆ ತನಕ ನೋಡಿ, ಎಂಜಾಯ್ ಮಾಡಿ ಮತ್ತು ಈ ರೆಸಿಪಿನ ಮಾಡಿ ಹೇಗಾಗಿದೆ ಅಂತಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಬರೀರಿ. ಚಾನಲ್ನ ಕೂಡ ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಮಣಿಪಾಲ್ ಕಿಚನ್ಗೆ ಎಲ್ಲರಿಗೂ ಆಧಾರದ ಸ್ವಾಗತ. ನಾನು ಪ್ರತಿಭಾ. ಇವತ್ತಿನ ವಿಶೇಷ ಏನಂದರೆ, ಕಾಬೂಲಿ ಕಡಲೆದು ಕುರ್ಮ ರೆಸಿಪಿನ ತೊಗೊಂಬಂದಿದ್ದೀನಿ. ಇದನ್ನು ಚಪಾತಿ, ರೊಟ್ಟಿ, ಪೂರಿ ಜೊತೆ ಎಂಜಾಯ್ ಮಾಡ್ಬೋದು. ನನ್ನ ಚಾನಲ್ಗೆ ಇಷ್ಟು ಸಹ ಸಬ್ಸ್ಕ್ರೈಬ್ ಮಾಡಿದೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಸಪೋರ್ಟ್ ಮಾಡಿ. ಲಿಂಕ್ನ ನಿಮ್ಮ ಫ್ರೆಂಡ್ಸ್ ಜೊತೆ, ರಿಲೇಟಿವ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಇವಾಗ ಏನೇನು ಬೇಕು ಅಂತ ನೋಡೋಣ. 1 ಕಪ್ಪು ಕಡಲೆಕಾಳು ಬೇಕು ಇದಕ್ಕೆ. ಹಾಗೆ ನೋಡಿ, ಇದಿಷ್ಟು ತೋರಿಸಿದ್ದೀನಲ್ಲ, ಇದು ರುಬ್ಬಿ ಹಾಕುವಂಥ ಮಸಾಲೆದು ಪದಾರ್ಥಗಳು. ಎಲ್ಲ ಮನೆಯಲ್ಲಿರುವುದೇ, ಯಾವುದು ಏನು ಹೊರಗಿನ ತರಬೇಕಂತಿಲ್ಲ. ಹಾಗೆ ನೋಡಿ, ಇದೆಲ್ಲ ಒಗ್ಗರಣೆಗೆ ಹಾಕುವಂಥದ್ದು. ಒಗ್ಗರಣೆಗೆ ಅದು ಸಾಸಿವೆ ಕಾಣ್ತಾ ಇಲ್ಲ ಅಂತಂದ್ಬಿಟ್ಟು ಸಾಸಿವೆನ ಜಸ್ಟ್ ತೋರಿಸ್ತಾ ಇದ್ದೀನಿ. ಈಗ ನೋಡಿ, ಕಾಬೂಲಿ ಕಡಲೆ ಇದೆಯಲ್ಲ, 1 ಕಪ್ಪು ಅದನ್ನು ರಾತ್ರಿ ಇಡೀ ನೆನೆಸ್ಬಿಟ್ಟು ಅದರ ನೀರನ್ನ ತೆಗೆದು ಬಿಸಾಡಿ ಬೇರೆ ನೀರು ಕ್ಲೀನಾಗಿರೋದು ಹಾಕಿದ್ದೀನಿ. ಆದರೆ ಅದನ್ನು ಕೂಡ ತೆಗೆಯೋಣ. ಈಗ ನೋಡಿ ಎಷ್ಟು ಕ್ಲೀನಾಗಿದೆ ನೀರು ಅಲ್ವಾ. ರಾತ್ರಿ ನೆನೆಸಿದ್ದು ನಾನು ಥ್ರೂಔಟ್ ರಾತ್ರಿ. ಈಗ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 1/3 ಟೀ ಸ್ಪೂನು ಉಪ್ಪು ಹಾಕ್ಕೊಳ್ಳಿ. ನೀವು ಯಾವ ಎಣ್ಣೆ ಅಡುಗೆಯಲ್ಲಿ ಬಳಸ್ತೀರೋ ಅದನ್ನು 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ನೀರು ಅದರ ಮೇಲೆ ಒಂದು ಅರ್ಧ ಇಂಚ್ ಬಂದರೆ ಸಾಕು. ತುಂಬ ನೀರು ಹಾಕ್ಬಿಟ್ರೆ ಯಾವಾಗಲೂ ಈ ಕಾಳುಗಳು ಬೇಯೋದಿಲ್ಲ. ಐಡಿಯಲ್ ಆಗಿ ಕರೆಕ್ಟಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ಈಗ ನೋಡಿ ಕರೆಕ್ಟಾಗಿ ಆಗಿದೆ, ಹೌದಾ. ಅದ್ರ ಮೇಲೆ ಬಂದರೆ ಸಾಕು ನೀರು, ಅಷ್ಟೇನೆ. ಈಗ ಒಂದು ಮಿಕ್ಸ್ ಕೊಟ್ಬಿಟ್ಟು ಕುಕ್ಕರ್ದು ಮುಚ್ಚಳನ ಮುಚ್ಚಿಬಿಟ್ಟು ಮೆದುವಾಗೋ ತನಕ ಕುಕ್ ಮಾಡಿ. ಈಗ ಅದಕ್ಕೆ ನಾವು ಮಸಾಲೆ ತಯಾರು ಮಾಡೋಣ. ಎಣ್ಣೆ, ಯಾವುದು ಎಣ್ಣೆ ಬಳಸ್ತೀರೋ ಅದನ್ನು 2 ಟೇಬಲ್ ಸ್ಪೂನಷ್ಟು ಒಂದು ದಪ್ಪ ತಳದ ಪ್ಯಾನಿಗೆ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ 3 ರಿಂದ 4 ಲವಂಗ ಹಾಕ್ಕೊಳ್ಳಿ,
ಒಂದು ಚಕ್ಕೆ ಪೀಸು 1 ಇಂಚಿದು, ಹಾಗೆ ನಾನು ಕೇರಳ ಈರುಳ್ಳಿ ಇರುತ್ತಲ್ಲ ಅದು ಒಂದು 10-15 ಹಾಕ್ಕೊಂಡಿದ್ದೀನಿ. ಇದು ಒಳ್ಳೆ ಪರಿಮಳ ಮತ್ತು ಒಳ್ಳೆ ರುಚಿ ಕೊಡುತ್ತೆ ಫ್ರೆಂಡ್ಸ್, ಅದರಿಂದ ಇದನ್ನು ಉಪಯೋಗಿಸಿದ್ದೀನಿ ನಾನು. ಹಾಗೆ ಬೆಳ್ಳುಳ್ಳಿ ಒಂದು 10ರಿಂದ 12 ಸುಲಿದಿರೋದು ಹಾಕಿದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು, ಹಾಗೆ ನೋಡಿ ಶುಂಠಿ ಪೀಸು 1 ಇಂಚಿದು ಎಲ್ಲ ಒಟ್ಟಿಗೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ 2-3 ನಿಮಿಷ ತನಕ ಚೆನ್ನಾಗಿ ಹುರ್ಕೊಳ್ಳಿ. ನಾವು ಚೆನ್ನಾಗಿ ಹುರಿದಷ್ಟು ಮಸಾಲೆಗೆ ರುಚಿ ಚೆನ್ನಾಗಿ ಬರುತ್ತೆ ಮತ್ತು ನಾವು ಮಾಡೋ ಪದಾರ್ಥ ತುಂಬ ಪರಿಮಳಯುಕ್ತ ಆಗುತ್ತೆ. ಈಗ ನೋಡಿ ಅದಕ್ಕೆ ಅರ್ಧ ಟೀ ಸ್ಪೂನು ಸೋಂಪು ಕಾಳು ಮತ್ತು ಅರ್ಧ ಟೀ ಸ್ಪೂನು ಜೀರಿಗೆ, ಹಾಗೆ ಗಸಗಸೆ ಒಂದು ಅರ್ಧ ಟೀ ಸ್ಪೂನು, ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಒಂದು ಸತಿ ಕೈ ಆಡಿಸ್ಕೊಳ್ಳಿ. ಹಾಗೆ ನಾನು 2 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 2-3 ಹಾಕ್ಕೊಳ್ಳಿ. ಅದು ಮುರಿದ್ಬಿಟ್ಟು ಹಾಕ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಇಲ್ಲದೇ ಸಿಡಿತದಲ್ವ. ಈಗ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು, ಮಂದ ಉರಿಯಲ್ಲಿ ಇಟ್ಬಿಟ್ಟು ಪರಿಮಳಯುಕ್ತ ಆಗೋ ತನಕ ಹುರ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ. ಈಗ ಅದಕ್ಕೆ ತೆಂಗಿನಕಾಯಿ ತುರಿ ಒಂದು 3 ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದು ಕಲರ್ ಸ್ವಲ್ಪ ಚೇಂಜ್ ಆದರೆ ಸಾಕು, ಅಷ್ಟು ತನಕ ನೀವು ಕೈ ಆಡಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಅದು ಇದು ಬಿಸಿ ಇರುತ್ತಲ್ಲ ಅದರಲ್ಲೇ ಆಗುತ್ತೆ. ಈಗ ತಣ್ಣಗಾದ್ಮೇಲೆ ಅದನ್ನು ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ಅದ್ರ ಜೊತೆ ಒಂದು 2-3 ಟೇಬಲ್ ಸ್ಪೂನು ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಅದಕ್ಕೆ. ಹಾಗೆ 3 ನೋಡಿ ನಾನು ಗೋಡಂಬಿ ನೆನೆಸಿದ್ದು ಹಾಕಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಬೋದು, ಇಲ್ಲದಿದ್ದರೆ ಇಲ್ಲ. ಸ್ವಲ್ಪ ನೀರು ಹಾಕಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಈಗ 2-3 ಟೇಬಲ್ ಸ್ಪೂನು ಎಣ್ಣೆನ ಒಂದು ದಪ್ಪ ತಳದ ಪ್ಯಾನ್ಗೆ ಹಾಕ್ಕೊಂಡು ಅದು ಬಿಸಿ ಮಾಡ್ಕೊಳ್ಳಿ. ಅದು ಬಿಸಿ ಆದ ತಕ್ಷಣ ಅದಕ್ಕೆ ಅರ್ಧ ಟೀ ಸ್ಪೂನು ಸಾಸಿವೆ, ನೋಡಿ ಸಿಡಿತಾ ಇದೆ, ಹೌದಾ, ಚಟಪಟ ಅಂತ ಇದೆ. ಹಾಗೆ ಕರ್ಬೇವಿನ ಸೊಪ್ಪು ಫ್ರೆಶ್ ಆಗಿರೋದು ಒಂದು 10-15 ಹಾಕ್ಕೊಳ್ಳಿ, ಕೈ ಆಡಿಸ್ಕೊಳ್ಳಿ ಚೆನ್ನಾಗಿ. ಈಗ ಅದಕ್ಕೆ ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಸಣ್ಣ ಕಟ್ ಮಾಡಿದ್ರೆ ಒಳ್ಳೆಯದು, ಯಾಕಂದರೆ ಒಂಥರ ಬೇಗ ಹುರಿಯುತ್ತೆ ಮತ್ತು ಏನೋ ಒಳ್ಳೆ ಫ್ಲೇವರ್ ಕೊಡುತ್ತೆ. ಸಣ್ಣದಾಗಿದ್ದರೆ ಒಂಚೂರು ಉಪ್ಪು ಹಾಕಿ ಅದಕ್ಕೆ ಚೆನ್ನಾಗಿ ಬೇಗ ಅದು ಮೆದುವಾಗಿ ಬರಬೇಕು. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡಿ, ಮಂದ ಉರಿಯಲ್ಲೇ. ಆವಾಗ ಚೆನ್ನಾಗಿ ನೋಡಿ, ಇವಾಗ ಆಗ್ತಾ ಬಂತು, ಹೌದಾ, ಆಗಿದೆ, ಆಗ್ತಾ ಬಂತು ನೋಡಿ. ಅಷ್ಟು ಇದಾದರೆ ಸಾಕದು, ಬಾಡಿದರೆ ಸಾಕು. ಈಗ ಬೇರೆ ಎಲ್ಲ ಹಾಕಬೇಕಾದ್ರೆ ಅದ್ರ ಜೊತೆ ಕೂಡ ಅದು ಹುರಿಯತ್ತಲ್ವಾ. ಈಗ ಟೊಮೆಟೊನೂ ಹಾಕ್ಕೊಳ್ಳಿ, 1 ಕಪ್ ಅಷ್ಟು ಸಣ್ಣಗೆ ನಾನು ಕಟ್ ಮಾಡಿ ಹಾಕಿದ್ದೀನಿ ನೋಡಿ, ಚಾಪ್ ಮಾಡಿ ಹಾಕಿದ್ದೀನಿ. ಈಗ ಅದಕ್ಕೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಅದನ್ನು ಕೈ ಆಡಿಸ್ಕೊಳ್ಳಿ. ಟೊಮೆಟೊ ಮಶಿಯಾಗಿ ಬರಬೇಕು, ಲೋ ಫ್ಲೇಮಲ್ಲೇ ಮಂದ ಉರಿಯಲ್ಲೇ ಮಾಡ್ಕೊಳ್ಳಿ. ಈಗ ನೋಡಿ ಇನ್ನೊಂದು 2 ನಿಮಿಷದಲ್ಲಿ ನೋಡಿ ಟೊಮೆಟೊ ಎಷ್ಟು ಚೆನ್ನಾಗಿ ಮಶಿಯಾಗಿ ಬಂದುಬಿಡ್ತಾ, ಹೌದಾ. ನೋಡಿ ಇದು ಪ್ಯಾನ್ ಬಿಡ್ತಾ ಇದೆ, ಹೌದಾ, ಮಶಿ ಆಗಿಬಿಟ್ಟು. ಈಗ ಅದಕ್ಕೆ ಅರಿಶಿನ ಪೌಡ್ರಸ್ ಎಲ್ಲ ಹಾಕ್ಕೊಳ್ಳೋಣ. ಅರಿಶಿನ ಪುಡಿ 1/3 ಟೀ ಸ್ಪೂನು, ಹಾಗೆ ಅಚ್ಚ ಖಾರದ ಪುಡಿ ಅರ್ಧ ಟೀ ಸ್ಪೂನು, ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿ ಹಾಕಿದ್ದೀವಲ್ಲ ಅದು ತುಂಬ ಖಾರ ಇದೆ, ಇಷ್ಟೇ ಸಾಕಾಗುತ್ತೆ. ಹಾಗೆ 1 ಟೀ ಸ್ಪೂನು ಧನಿಯಾ ಪುಡಿ ಮತ್ತು ಅರ್ಧ ಟೀ ಸ್ಪೂನು ಗರಂ ಮಸಾಲೆ ಪುಡಿ. ಅದು ಮನೇಲಿ ಮಾಡಿರೋದು, ಅದರಿಂದ ತುಂಬ ಸ್ಟ್ರಾಂಗ್ ಆಗಿರುತ್ತೆ, ಸಾಕು. ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಅದ್ರದ್ದು ಹಸಿ ವಾಸನೆ ಎಲ್ಲ ಹೋಗಿಬಿಟ್ಟು ಪರಿಮಳಯುಕ್ತ ಆಗಬೇಕು, ಅಷ್ಟು ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಆಗ ನಾವು ಮಾಡೋ ಪದಾರ್ಥ ಒಳ್ಳೆಯದಾಗುತ್ತೆ. ಈಗ ಅದಕ್ಕೆ ನಾವು ರುಬ್ಬಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳಿ, ಮಸಾಲೆಯನ್ನು. ಅದು ಎಲ್ಲ ಹುರಿದಿರೋದಾಗಿದ್ದರಿಂದ ತುಂಬ ಹೊತ್ತೇನು ಕೈ ಆಡಿಸ್ಕೋಬೇಕಂತಿಲ್ಲ, ಜಸ್ಟ್ ಒಂದು ಮಿಕ್ಸ್ ಕೊಟ್ಟರೆ ಸಾಕಾಗುತ್ತೆ. ಈಗ ಅದಕ್ಕೆ ಮಿಕ್ಸಿ ಬೌಲ್ ತೊಳೆದಿರೋ ನೀರನ್ನು ಹಾಕ್ಕೊಳ್ಳೋಣ. ಅದಕ್ಕೆ ಸಾಕಷ್ಟು ಮಸಾಲೆ ತಾಗಿರುತ್ತಲ್ವ, ಅದನ್ನು ಹಾಕ್ಕೊಳ್ಳಿ ಮತ್ತು ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಈಗ ಅದಕ್ಕೆ ನಾವು ಬೇಯಿಸಿದ್ದೀವಲ್ಲ ಕಾಬೂಲಿ ಕಡಲೆ, ಅದನ್ನು ಹಾಕ್ಕೊಳ್ಳೋಣ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ಈ ಡಿಶ್ ಅಂತೂ ಸೂಪರಾಗುತ್ತೆ. ಇವತ್ತು ಮಾಡಿದ್ದನ್ನು ಫ್ರಿಜ್ಜಲ್ಲಿ ಇಟ್ಬಿಟ್ಟು ನಾಳೆದಿಗೆ ತಿನ್ಬೋದು ನೀವು. ಇವತ್ತಿಗಿಂತ ನಾಳೆದಿಗೆ ರುಚಿ ಜಾಸ್ತಿ. ಈಗ ಈ ಸಂದರ್ಭದಲ್ಲಿ ನೀವು ಉಪ್ಪನ್ನು ಚೆಕ್ ಮಾಡಿಬಿಟ್ಟು ಬೇಕಾದರೆ ಹಾಕ್ಕೊಳ್ಳಿ. ನನಗೆ ಸಾಕು ಅನ್ನಿಸ್ತು, ಹಾಕಲಿಲ್ಲ ನಾನು. ಸೊ ಈಗ ಕವರ್ ಆ್ಯಂಡ್ ಕುಕ್ ಮಾಡಿ 5-6 ನಿಮಿಷ ತನಕ ಮಂದ ಉರಿ, ಲೋ ಫ್ಲೇಮ್ನಲ್ಲಿ.
ಆವಾಗ ನೋಡಿ ಇವಾಗ ಚೆಕ್ ಮಾಡಿ ಇದು ಡಿಶ್ಶು ಚೆನ್ನಾಗಿ ಕುದೀತಾ ಇದೆ. ಪರಿಮಳ ಅಂದರೆ ಹೇಳೋಕ್ಕಾಗಲ್ಲ, ಮನೆ ತುಂಬ ಪರಿಮಳ ಬರ್ತಾಯಿದೆ. ಒಂದು ಮಿಕ್ಸ್ ಕೊಡಿ ಚೆನ್ನಾಗಿ, ಅದನ್ನು ನೋಡಿದ್ರೇ ತಿನ್ನಬೇಕು ಅನಿಸುತ್ತೆ ಅಲ್ವಾ? ಹೌದಾ ಅಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ, ಅದು ಹೆಂಗೆ ಸ್ಟೀಮ್ ಬರ್ತಾಯಿದೆ ನೋಡಿ, ಆ ಪರಿಮಳ ಮನೆಯೆಲ್ಲ ಬರ್ತಾಯಿದೆ. ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಪೂರಿ ಜೊತೆ, ಪೂರಿಗೆ, ಚಪಾತಿಗೆ, ಈವನ್ ಅನ್ನದ ಜೊತೆ ಕೂಡ ಚೆನ್ನಾಗಿರುತ್ತೆ. ಈಗ ರೆಡಿ ಆಯಿತು ನಿಮಗೆ ಕಾಬೂಲಿ ಕಡಲೆದು ಕುರ್ಮಾ. ಇದನ್ನು ಇವಾಗ ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ. ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡಬೇಕಾದ್ರೆ ಆಸೆ ಆಗುತ್ತಲ್ವ ತಿನ್ನಬೇಕು ಅಂತ ಅಂದ್ಬಿಟ್ಟು. ಏನಂತೀರಿ ನೀವು ಅಲ್ವಾ? ಎಷ್ಟು ಟೆಂಪ್ಟಿಂಗ್ ಆಗಿದೆ ನೋಡಿ ಡಿಶ್ಶು. ಈಗ ಅದನ್ನು ಕೊತ್ತಂಬರಿ ಸೊಪ್ಪಲ್ಲಿ ಗಾರ್ನಿಷ್ ಮಾಡ್ಕೊಳ್ಳಿ. ಅದಕ್ಕೂ ಕೂಡ ನೋಡಿ, ಈ ಫೋಟೋ ನೋಡಿದ್ರೆ ನೋಡಿ ನಿಮಗೆ ತಿನ್ನಬೇಕು ಅಂತ ಅನ್ಸಲ್ವಾ? ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಲ್ವಾ? ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ವಿಡಿಯೋನ ಮೊದಲಿಂದ ಕೊನೆಯ ತನಕ ನೋಡಿದ್ದಕ್ಕೆ ಎಲ್ಲರಿಗೆ ಧನ್ಯವಾದಗಳು.